ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಗುರುವಾರದ ಶುಭವಾರ್ತೆ ನಿನಗೋಸ್ಕರ ತಂದಿದ್ದೀನಿ. ನಿನಗಾಗಿ 2 ಶುಭವಾರ್ತೆಗಳು. ಈ 2ರಲ್ಲಿ ಒಂದು ಮುಟ್ಟಿ ಈ ಕ್ಷಣ ನಿನ್ನ ಕಷ್ಟಕ್ಕೆ ಪರಿಷ್ಕಾರ ಸಿಗುತ್ತೆ ಅಂತ ಸಾಯಿ ನಮಗೋಸ್ಕರ ಒಂದು ಸಿಹಿ ಸುದ್ದಿ ತಂದಿದ್ದಾರೆ. ಈ ಶುಭವಾರ್ತೆ ಎಲ್ಲರಿಗೂ, ನಮ್ಮ ಸಾಯಿ ಮಕ್ಕಳಿಗೆ ತಪ್ಪದೆ ಸೇರಬೇಕು. ನಮ್ಮೆಲ್ಲರಿಗೂ ಸಾಯಿ ತಂದಿರುವಂತ ಆ ಶುಭವಾರ್ತೆ ಏನು ಅನ್ನೋದು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಒಂದು ಚಿಕ್ಕ ಲೈಕ್ ಕೊಟ್ಟು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸಾಯಿ ಸಂದೇಶವನ್ನು ಕೇಳೋಣ. ಸಾಯಿ ಏನ್ ಸಂದೇಶವನ್ನು ತಂದಿದ್ದಾರೋ, ನಮ್ಮ ಜೀವನಕ್ಕೆ ಎಂಥ ಶುಭವಾರ್ತೆ ತಂದಿದ್ದಾರೋ ಈಗ ಕೇಳೋಣ. ಮಗು, ನಿನ್ನ ಜೀವನದಲ್ಲಿ ನೀನು ಪ್ರತಿದಿನ ಕೇಳೋ ಪ್ರಶ್ನೆಗಳು, ನೀನು ಕೇಳುತ್ತಿರುವ ನಿನ್ನ ಬೇಡಿಕೆಗಳು ನನಗೆ ಎಲ್ಲ ನೆನಪಿದೆ, ನಾನು ಮರೆತಿಲ್ಲ. ಪ್ರತಿದಿನ ನೀನು ಬೇಡ್ಕೋ ಅವಶ್ಯಕತೆ ಇಲ್ಲ. ಇವತ್ತು ನಿನಗೆ ಶುಭವಾರ್ತೆ ತಂದಿದ್ದೀನಿ. ಇದು ನಿನಗೆ ಸಂತೋಷ ಕೊಡುತ್ತೆ. ನಾಳೆ ಗುರುವಾರ ದಿನ, ತಪ್ಪದೆ ಗುರುವಾರ ಮುಗಿಯುವ ಒಳಗೆ ಆ ಶುಭವಾರ್ತೆ ನಿನ್ನ ಕಿವಿಗೆ ಕೇಳುತ್ತೆ. ಮಗು, ನನ್ನ ಮೇಲೆ ನೀನು ಪೂರ್ತಿ ವಿಶ್ವಾಸ ಇಟ್ಕೊಂಡಿದೀಯ. ನಿನ್ನ ಜೀವನದಲ್ಲಿ ಏನೇ ಕಷ್ಟ ಬಂದರೂ ನನ್ನ ಸಮಸ್ಯೆ ಅಂತ ನಾನು ನನ್ನ ಮಕ್ಕಳಿಗೆ ಜೊತೆಯಲ್ಲೇ ಇದ್ದು ನಂಬಿಕೆನ ಕೊಡ್ತೀನಿ. ಮಗು, ಆ ನಂಬಿಕೆ ಯಾವತ್ತೂ ನೀನು ಕಳ್ಕೋಬೇಡಿ. ನಾಳೆ ಗುರುವಾರ ದಿನ ನನಗೋಸ್ಕರ ಒಂದು ಚಿಕ್ಕ ಕೆಲಸವನ್ನು ಮಾಡಿ. ನಾನು ನಿನಗೆ 2 ಶುಭವಾರ್ತೆಗಳು ಕೊಡ್ತೀನಿ. ತಪ್ಪದೆ ಇದು ನನ್ನ ಆಶೀರ್ವಾದ ಅಂತ ನೀನು ಸ್ವೀಕರಿಸುತ್ತೀಯಾ? ಮಗು, ನನ್ನ ಕೈಗೆ 1 ರೂಪಾಯನ್ನು ಕೊಡಮ್ಮ. ತಪ್ಪದೆ ನಾನು ನಿನ್ನ ಜೀವನದಲ್ಲಿ ಇರುವಂಥ ಕಷ್ಟಗಳು, ಸಮಸ್ಯೆಗಳು ಅಥವಾ ಏನೇ ಬೇಡಿಕೆಗಳು ಇದ್ರೂ ಅದು ಯಾಕೆ ಈಡೇರುತ್ತಿಲ್ಲ ಅನ್ನೋದಕ್ಕೆ ನಾನು ನಿನಗೆ ಆ ಪರಿಷ್ಕಾರ ಅನ್ನೋದು ಕೊಡ್ತೀನಿ. ನಾಳೆ ನಿನ್ನ ಕಷ್ಟಗಳಿಗೆ ಒಂದು ಶಾಶ್ವತವಾದಂಥ ಪರಿಷ್ಕಾರ ಸಿಗುತ್ತೆ. ಮಗು, ನೀನು ನನ್ನ ಸಾಯಿ ಆಶೀರ್ವಾದ ಸಿಗಲಿ ಅಂತ ನನಗೋಸ್ಕರ ಮಂದಿರಕ್ಕೆ ಬರ್ತೀಯ. ಬರುವ ಮುನ್ನ ನಿನಗೆ ಒಂದು ಮಾತು ಹೇಳುತ್ತೀನಿ. ಅದನ್ನ ನೀನು ತಪ್ಪದೆ ನಾಳೆ ಆಚರಿಸಬೇಕು. ನಿನ್ನ ಸಾಯಿಗೆ ತೃಪ್ತಿಯಾಗುತ್ತೆ. ಬೆಳಗಿನ ಜಾವ ಎದ್ದಿದ ನಂತರ ಆ ಭಗವಾನ್ ನಾಮ ಸ್ಮರಣೆ ಮಾಡಿದ ನಂತರ ನಿಮ್ಮ ಕೆಲಸಗಳು ಮಾಡಿ. ಮನೆಯಲ್ಲಿ ಏನೇ ಸಮಸ್ಯೆ ಇದ್ರೂ ಆ ಭಗವಂತನ ಮುಂದೆ ಬೇಡಿಕೊಳ್ಳಿ. ಸಮಸ್ಯೆಗಳು ದೂರ ಆಗಲಿ ಅಂತ ಅಲ್ಲ, ನನ್ನ ಸಮಸ್ಯೆಗಳಿಗೆ ಪರಿಷ್ಕಾರ ಸಿಗಲಿ ಅಂತ ಬೇಡಿಕೊಳ್ಳಿ. ಆ ಸಮಸ್ಯೆಗಳು ಏನಕ್ಕೆ ಬಂದಿದೆ ಅಂತ ಬೇಡಿಕೊಳ್ಳಿ. ಮೊದಲು ನೀನು ಮಾಡ್ತಿರೋ ಅಂಥ ತಪ್ಪುಗಳಿಗೆ ಕ್ಷಮಿಸಿ ಅಂತ ಬೇಡಿಕೊಳ್ಳಿ. ಜೀವನದಲ್ಲಿ ಪ್ರತಿ ಮನುಷ್ಯ ತಪ್ಪು ಮಾಡುತ್ತಾರೆ. ಆದರೆ ಆ ತಪ್ಪುಗಳು ನಾನು ಮಾಡುತ್ತಿಲ್ಲ ಅಂತ ಮತ್ತೆ ಅದನ್ನ ಮುಚ್ಚಿಟ್ಕೊಂಡು ಕೆಲಸಗಳು ಆಗಿಲ್ಲ ಅಂದರೆ ದೇವರನ್ನು ಬೈತಾರೆ. ಆದರೆ ನಾವೇನ್ ತಪ್ಪು ಮಾಡುತ್ತಿದ್ದೀವಿ ಅನ್ನೋದು ಅವರ ಆತ್ಮವಿಶ್ವಾಸಕ್ಕೆ ಬಿಡಬೇಕು. ಮಗು, ನೀನು ಹಾಗಲ್ಲ. ನನ್ನ ಮಕ್ಕಳು ಎಲ್ಲರೂ ಕೂಡ ನನ್ನ ಮಾತು ಕೇಳುತ್ತಾರೆ. ಯಾಕಂದರೆ ನನ್ನ ಮಕ್ಕಳ ಮೇಲೆ, ನನ್ನ ಮೇಲೆ ಅವರಿಗೆ ಎಷ್ಟು ವಿಶ್ವಾಸ, ನಂಬಿಕೆ ಇದೆಯೋ ಅದೇ ರೀತಿಯಲ್ಲಿ ನಾನು ನನ್ನ ಮಕ್ಕಳ ಮೇಲೆ ಅದೇ ವಿಶ್ವಾಸವನ್ನು ಇಟ್ಕೊಂಡು ಅವರ ಕಷ್ಟಗಳನ್ನು ದೂರ ಮಾಡುತ್ತೀನಿ. ಮಗು, ಇವತ್ತು ನೀನು ಮಾಡಿರೋ ಅಂಥ ತಪ್ಪುಗಳು ಮೊದಲು ಬೆಳಗ್ಗಿನ ಜಾವ ಎದ್ದಿದ ತಕ್ಷಣ ನಿನ್ನ ಸಾಯಿ ಮುಂದೆ ಬೇಡಿಕೊಳ್ಳಿ. ನಾನು ಇವತ್ತಿನ ಕೆಲಸಗಳಲ್ಲಿ ಏನೂ ತಪ್ಪು ಮಾಡದೆ, ಯಾರಿಗೂ ನೋವು ಕೊಟ್ಟದೆ ಇವತ್ತಿನ ದಿನ ನನಗೆ ಚೆನ್ನಾಗಿರಬೇಕು ಅಂತ ನಮಸ್ಕಾರ ಮಾಡಿಕೊಂಡು ಆ ದಿನ ನೀನು ಶುರು ಮಾಡ್ಕೋಬೇಕು. ಆಮೇಲೆ ನಿನ್ನ ಮನಸ್ಸಿನಲ್ಲಿ ಯಾರ ಮೇಲೆ ಆದರೂ ಕೋಪ ಇದ್ರು, ಅಥವಾ ಅವರು ನಿನಗೆ ಮೋಸ ಮಾಡಿದಿದ್ರು, ಅಥವಾ ಅವರು ನಿನಗೆ ನೋವು ಕೊಡ್ತಾ ಇದ್ರು, ಇದೆಲ್ಲ ಕೂಡ ದೇವರ ಮುಂದೆ ಹಂಚ್ಕೋಬೋದು. ಯಾಕಂದರೆ ನೀವು ಕಷ್ಟಗಳಲ್ಲಿ ಮಾತ್ರ ಭಗವಾನ್ ನಾಮಸ್ಮರಣೆ ಮಾಡುತ್ತೀಯಾ ಅನ್ನೋದು ವಾಸ್ತವ. ಅದೇ ಸಂತೋಷದಲ್ಲಿ ಇರುವಾಗ ಭಗವಾನ್ ನಾಮಸ್ಮರಣೆ ಯಾಕೆ ಮರೆತು ನೀವು ಸಂತೋಷದಲ್ಲಿ ಅಹಂಕಾರವನ್ನು ಯಾಕೆ ತೋರಿಸ್ತೀಯಾ? ಇದು ಬಹಳ ತಪ್ಪು. ಜೀವನ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಸೂರ್ಯ ನಮ್ಮ ಜೀವನ ಬೆಳಕು ಆಗುತ್ತಾರೆ. ಅದೇ ರೀತಿಯಲ್ಲಿ ನಾವು ಇನ್ನೊಬ್ಬರ ಜೀವನದಲ್ಲಿ ಬೆಳಕಾಗಬೇಕು. ಕಷ್ಟದಲ್ಲಿ ಇದ್ರೆ ಆದಷ್ಟು ಸಹಾಯ ಮಾಡಕ್ಕೆ ಹೋಗ್ತಾ ಇರಬೇಕು.
ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೆ ಬಾಯಿಂದ ನೀವು ಸಮಾಧಾನ ಕೊಡಬೇಕು. ಅವರಿಗೆ ನೋವು ಕೊಡಬಾರದು. ಮಗು, ನಿನ್ನ ಸುತ್ತೂ ಇರುವಂತವರು ನಿಮಗೆ ಯಾರಾದರೂ ನೋವು ಕೊಟ್ಟರೂ ಕೂಡ ತಿರುಗಿ ಅವರಿಗೆ ನೋವನ್ನು ಕೊಡಬೇಡಿ. ಯಾಕಂದ್ರೆ ಭಗವಂತ ಎಲ್ಲ ನೋಡುತ್ತಾ ಇರ್ತಾರೆ. ಅವರ ಮೇಲೆ ನೀವು ನಿಮ್ಮ ಕಷ್ಟಗಳು ಯಾವ ರೀತಿ ಹೇಳ್ಕೊಂತೀಯೋ ಅದೇ ರೀತಿಯಲ್ಲಿ ನಿಮ್ಮ ಶತ್ರುಗಳು ಯಾರೇ ಇರಲಿ ಅವ್ರ ಬಗ್ಗೆ ನೀವೇ ನೋಡ್ಕೊಪ್ಪ ಅಂತ ಅವರ ಮೇಲೆ ಬಿಡಬೇಕು. ಯಾಕಂದ್ರೆ ಭಗವಂತ ಸರಿಯಾದ ಸಮಯದಲ್ಲಿ ತಪ್ಪದೆ ಸಮಾಧಾನ ಕೊಡುತ್ತಾರೆ ಅನ್ನೋ ಸತ್ಯವನ್ನು ನೀವು ನಂಬಬೇಕು. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ. ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ. ಸ್ವಲ್ಪ ಜನ ನಿಮ್ಮನ್ನು ಇಷ್ಟಪಡುತ್ತಾರೆ, ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸುತ್ತಾರೆ, ಇನ್ನು ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ಬಳಸ್ಕೊಳ್ತಾರೆ. ಅಂಥವರು ನಮ್ಮ ಸುತ್ತೂ ತುಂಬಾ ಜನ ಇದ್ದಾರೆ. ಆದರೆ ಅವರ ಬಗ್ಗೆ ನಾವು ತಿಳ್ಕೊಂಡು ದೂರ ಇರಬೇಕು. ಮಗು, ತುಂಬ ದಿನಗಳಿಂದ ನೀನು ಕೇಳುತ್ತಿರುವಂಥ ಪ್ರಶ್ನೆಗಳಿಗೆ ನಾನು ಇವತ್ತು ಸಮಾಧಾನ ಕೊಟ್ಟಿದ್ದೀನಿ. ಯಾಕಂದ್ರೆ ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ನನಗೆ ಗೊತ್ತಿದೆ. ಅದೆಲ್ಲ ಕೂಡ ನೆರವೇರೋ ಸಮಯ ಕೂಡ ಬಂದಿದೆ. ನಿನಗೆ ಅತಿ ಶೀಘ್ರದಲ್ಲಿ ಶುಭವಾರ್ತೆ ಅನ್ನೋದು ಕೇಳುತ್ತೀಯ. ನಿಮ್ಮ ಮನೆಯಲ್ಲಿ ಒಳ್ಳೆಯ ಕೆಲಸಗಳು ಮಾಡುತ್ತೀಯ. ನಿಮ್ಮ ಮನೆಯವರು ಚೆನ್ನಾಗಿ ನಿನ್ನು ನೋಡ್ಕೊಳ್ಳೋ ಸಮಯ ಬಂದಿದೆ. ನಿಮ್ಮ ಸಂತೋಷ ಆರಂಭವಾಗ್ತಾ ಇದೆ. ಮಗು, ಎಲ್ಲ ಕೆಲಸಗಳು ಆರಾಮಾಗೆ ಆಗುತ್ತೆ. ಹೆದರ್ಕೋಬೇಡಿ. ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರು. ಎಲ್ಲರೂ ನಮ್ಮವರು ಅಂದುಕೊಂಡು ಒಳ್ಳೆಯತನಗೋಸ್ಕರ ಏನಾದರೂ ಮಾಡಿದರೆ ಕೊನೆಗೂ ನಾವೇ ಕೆಟ್ಟವರು ಆಗ್ತೀವಿ. ಇದು ಮಾತ್ರ ನಿಜ. ನೀನು ಎಲ್ಲರನ್ನು ಅತಿ ಶೀಘ್ರವಾಗಿ ನಂಬುತ್ತೀಯ. ಅವರು ನಮ್ಮವರು ಅಂತ ಅನ್ಕೊಂತೀಯ, ಆದ್ರೆ ಅವರಿಂದಾನೇ ನೀನು ಮೋಸಗೊಳ್ಳುತ್ತೀಯ. ಮಗು, ಜನ ಹೇಗಿದ್ದಾರಂದ್ರೆ ನಮ್ಮ ಅವಶ್ಯಕತೆ ಅವರಿಗಿದ್ದಾಗ ನಮ್ಮನ್ನ ತುಂಬಾ ಪ್ರೀತಿ ಮಾಡೋರ ತರ ಕೇರ್ ಮಾಡ್ತಾರೆ, ನಾಟಕ ಮಾಡ್ತಾರೆ. ಅದೇ ನಮ್ಮ ಅವಶ್ಯಕತೆ ಇಲ್ಲ ಅಂದ್ರೆ ನಮ್ಮನ್ನು ಪ್ರೀತಿ ಮಾಡೋದರಲ್ಲಿ ನಾವು ಇದೀವಿ ಅನ್ನೋದನ್ನೇ ಮರೆತು ಅವರಿಗೆ ಬೇಕಾದವರ ಜೊತೆ ಖುಷಿಯಾಗಿ ಇರ್ತಾರೆ. ಈ ಜೀವನ ನಮಗೆ ಬೇಕಾ ಅನ್ನೋ ಥರ ನಮಗೆ ಅನಿಸ್ಬಿಡುತ್ತೆ. ಅಂಥ ಸಮಯ ನಿನಗೆ ಬರಬಾರದು. ಕೆಲವು ಸಂಬಂಧಗಳೇ ಹಾಗೆ, ನಮ್ಮನ್ನು ಬಹಳ ಹಚ್ಕೊಂಡಿರೋರ ಥರ ಇರ್ತಾರೆ. ಆದರೆ ಅವರಿಗೆ ಬೇಕಾದವರು ಸಿಕ್ಕಾಗ ನಮ್ಮನ್ನು ಕಡೆಗಣಿಸಿ ಬಿಡುತ್ತಾರೆ. ಇದು ನಿಜ ಅಲ್ವಾ? ನಮ್ಮಿಂದ ದೂರ ಇರಲು ಬಯಸುವವರಿಂದ ಅವರಿಗಿಂತ ಮೊದಲು ನಾವೇ ಹೆಚ್ಚು ಹೆಚ್ಚು ದೂರ ಇದ್ದು ಬಿಡಬೇಕು ಅಷ್ಟೇ. ಒಬ್ಬರಿಗೆ ನಾವಂದ್ರೆ ಇಷ್ಟ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಅವರ ಮೇಲೆ ತೋರಿಸೋ ಪ್ರೀತಿ ಕೂಡ ಅವರಿಗೆ ಒಂದು ದೊಡ್ಡ ತಲೆನೋವು ತರ ಇರುತ್ತೆ. ಮಗು, ನಮಗೆ ನಮ್ಮ ಮಾತುಗಳಿಗೆ ಬೆಲೆ ಇಲ್ಲ ಅಂತ ತಿಳಿದಾಗ ನಾವು ಅವರಿಗೆ ಎಷ್ಟು ದೂರದಲ್ಲಿರ್ತೀವೋ ಅಷ್ಟೇ ಒಳ್ಳೆಯದು. ನಾಳೆ ಗುರುವಾರ ದಿನ ತಪ್ಪದೆ ನೀನು ಶುಭವಾರ್ತೆ ಕೇಳುತ್ತೀಯ. ಸಾಯಿ ಮೇಲೆ ವಿಶ್ವಾಸ ಇರಲಿ, ನಂಬಿಕೆ ಇರಲಿ. ಮಗು, ನಾಳೆ ನೀನು ಸಾಯಿ ಮಂದಿರಕ್ಕೆ ಬಂದಿದ ತಕ್ಷಣ ಸಾಯಿ ಆಶೀರ್ವಾದ ತಗೊಂತೀಯ. ಸಾಯಿ ಮುಂದೆ ನಿನ್ನ ಕಷ್ಟಗಳು ಹೇಳ್ಕೊಂತೀಯ. ಅದೇ ರೀತಿಯಲ್ಲಿ ಸಾಯಿ ಆಶೀರ್ವಾದ ಅನುಗ್ರಹ ನಿನಗೆ ಸಿಕ್ಕಿದೆಯೋ ಇಲ್ವೋ ಅನ್ನೋ ಮಟ್ಟಿಗೆ ನೀನು ಆಲೋಚನೆ ಮಾಡುವಾಗ ಒಮ್ಮೆ ನಿನ್ನ ಪಕ್ಕದಲ್ಲಿ ಈ ಕ್ಷಣ ನನ್ನ ಸಾಯಿ ಕೂತಿದ್ದಾರೆ ಅನ್ನೋ ನಂಬಿಕೆ ನಾನು ಕೊಡುತ್ತೀನಿ. ನಿನಗೆ ತಪ್ಪದೆ ಸಾಯಿ ಅನುಗ್ರಹ, ನಿನ್ನ ಮನೆಯಲ್ಲೇ ನನ್ನ ಆಶೀರ್ವಾದ ಸಿಗುತ್ತೆ. ಈ ಕ್ಷಣ ನಿನ್ನ ಸಾಯಿ ಮಾತು ಕೊಡ್ತಾ ಇದ್ದಾರೆ. ಮಗು, ನೆನಪಿರಲಿ, ನಿನ್ನ ಜೀವನ ಸಂತೋಷವಾಗಿ ಇರುತ್ತೆ ಅಂತ ಸಾಯಿ ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಈ ಸಂದೇಶವನ್ನು ಎಲ್ಲರಿಗೂ ಹಂಚಿ, ನಮ್ಮ ಸಾಯಿ ಫ್ಯಾಮಿಲೀಸ್ಗೆ. ಆಮೇಲೆ ಹೊಸದಾಗಿ ಬಂದಿರೋರು ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.